ನನ್ನ ಹೆಸರು ಸಮೀ ಅಹ್ಮದ್ ಸರ್. ನಾನು 1966 ನಾನು ಬೆಂಗಳೂರಲ್ಲಿ ಹುಟ್ಟಿರೋದು. ಅಲ್ಲಿ ನಾನು JJR ನಗರಲ್ಲಿ ವಾಸೆಯಾಗಿದ್ದೆ. 2001ರಲ್ಲಿ ನಾನು ಇಲ್ಲಿಗೆ ಬಂದು ವಾಸೆ ಆಗ್ತಾ ಇದ್ದೀನಿ. ಅಲ್ಲಿಂದ 25 ವರ್ಷ ನಾನು ಇಲ್ಲಿ ವಾಸೆಯಾಗಿದ್ದೀನಿ. ವಾಸೆಯಾಗಿ ಇಲ್ಲಿ ಒಂದು ಮನೆ ಮಾಡ್ಕೊಂಡಿದ್ವಿ. ನನಗೆ 4 ಹೆಣ್ಮಕ್ಳು. ಏನೋ ನಮಗೆ ಒಂದು ಮನೆ ಇದು ಗೌರ್ಮೆಂಟ್ ಜಾಗದಲ್ಲಿ ಹಾಕ್ಕೊಂಡಿದ್ದೀವಿ. ಯಾರ್ದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಹಾಕ್ಕೊಂಡಿಲ್ಲ, ಗೌರ್ಮೆಂಟ್ ಜಾಗದಲ್ಲಿ ಹಾಕ್ಕೊಂಡಿದ್ದೀವಿ. 94C ಕೊಟ್ಟವ್ರೆ. ಅದನ್ನು ಎಲ್ಲ ಮಣ್ಣಲ್ಲಿ ಧ್ವಂಸ ಆಗಿಬಿಟ್ಟೈತೆ. ನಮ್ಮ ಮನೆ ಡಾಕ್ಯುಮೆಂಟ್ಸು ಧ್ವಂಸ ಆಗೋಯ್ತೆ. ಇಲ್ಲಿ ಮಕ್ಕಳು, ಈ ಮನೆಗಳು, ಅವ್ರದ್ದು ಪುಸ್ತಕಗಳು, ಅವ್ರದ್ದು ಡಾಕ್ಯುಮೆಂಟ್ಗಳು ಎಲ್ಲ ಭೂಮಿ ಒಳಗೆ ಹೋಗ್ಬಿಟ್ಟೈತೆ. ಅದು ಎತ್ತಕ್ಕೂ ಅವಕಾಶ ಕೊಟ್ಟಿಲ್ಲ. ನಮ್ಗೆ ಯಾವುದು ನೋಟಿಸೇ ಕೊಟ್ಟಿಲ್ವಲ್ಲ. ನಮಗೆ ನೋಟಿಸ್ ಕೊಟ್ಟಿದ್ದರೆ ಸ್ವಲ್ಪ ಆದರೂ ನಾವು ಡಾಕ್ಯುಮೆಂಟ್ ಆದರೂ ನಾವು ಉಳಿಸ್ಕೊತಾ ಇದ್ವಿ. ಇವಾಗ ನಮ್ಮ ಫೋನ್ನಲ್ಲಿ ಏನಿದೆ ಆ ಡಾಕ್ಯುಮೆಂಟ್ನ ನಾವು ಜೆರಾಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಏಕಾಏಕಿ ಬಂದು ಧ್ವಂಸ ಮಾಡಿರೋದು. ಅದು ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ 7 ಗಂಟೆಗೆ ಬಂದರು. ಸುಮಾರು 10 JCB, ಎಲ್ಲ ತಹಸೀಲ್ದಾರು, ಉಪ ತಹಸೀಲ್ದಾರು, ಜಾಯಿಂಟ್ ಕಮಿಷನರು, ಮತ್ತು ಅವ್ರ ಸ್ಟಾಫು, ಮತ್ತು BBMPನವ್ರು ವರ್ಕರು, ಈ ರೋಡ್ ಗೂಡ್ಸ್ ಅವರು BBMPನವರು, ನಮ್ಮ ಪೊಲೀಸು, ಮಾರ್ಷಲ್ಲು, ಅವರೆಲ್ಲ ಒಂದೇ ಸರಿ ಏಕಾಏಕಿ ಬಂದು ಧ್ವಂಸ ಮಾಡಿರೋದು. 2 ನಿಮಿಷ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಮಾಡಿದ್ರು. ಈಗ ಜಮೀರ್ ಸಾಹೇಬರು ಬಂದರು. ಒಂದು ವಾರ ಬಿಟ್ಟು ಬೇರೆಯವರು ದಾನಿಗಳು ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ದಾರೆ. ತಕ್ಷಣ ಸರ್ಕಾರದಿಂದ ಯಾವುದು ಬಂದಿಲ್ಲ. ಆಮೇಲೆ ಜಮೀರ್ ಸಾಹೇಬರು ಬಂದು ಅವರು ನಮಗೆ ಸುಯಿ ಸುದ್ದಿ ಕೊಟ್ಟು ಮತ್ತೆ ಮಾರನೇ ದಿನ DK ಶಿವಕುಮಾರ್ ಸಾಹೇಬರು DCM ಬಂದರು. ಅವರು ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ. ಆಮೇಲೆ CM ಸಾಹೇಬರು ಅವರು ಮೀಟಿಂಗ್ ಮಾಡಿಬಿಟ್ಟು ಅದು ಯಾರಿಗಿದೆ ಕೊಡೋಣ ಅಂತ ಅವರು ಒಪ್ಕೊಂಡಿದ್ದಾರೆ. ಸುಮಾರು 200 ಮನೆ ಇಲ್ಲಿ ಧ್ವಂಸ ಆಗಿದೆ. 200 ಮನೆಗಳಿಗೆ ಅವ್ರಿಗೆ ಕೊಡ್ತೀವಿ ಅಂತ ನಂಬಿಕೆ ಕೊಟ್ಟವ್ರೆ. ಬೈಯಪ್ಪನಹಳ್ಳಿ ಕ್ವಾರ್ಟರ್ಸ್ ಕೊಡ್ತೀವಿ ಅಂತ ಹೇಳವ್ರೆ. ವೆರಿಫಿಕೇಷನ್ ನಡೀತಾ ಇದೆ. ಇವಾಗ ಏನು ಧ್ವಂಸ ಆಗಿದೆ ಅವ್ರಿಗೆ ಮನೆ ಕೊಡ್ತಾವ್ರೆ. ಅವರೆಲ್ಲ ಇಂಡಿಯನ್ನು, ನಾವು ಇಂಡಿಯನ್ನು, ನಾವು ಕರ್ನಾಟಕದವ್ರೆ. ಇಲ್ಲಿ ವಾಸ ಮಾಡಿರೋರೆಲ್ಲ ಅಕ್ರಮ ನುಸುಳುಕೋರರು, ಬೇರೆ ಹೊರಗಡೆಯಿಂದ ಬಂದವರಂತ ಸುದ್ದಿಯಿಂದ ಹರಿದಾಡ್ತಾರೆ. ನೀವು ಇಲ್ಲಿಯವ್ರಲ್ವಾ ಹಾಗಿದ್ರೆ? ಎಲ್ಲ ನಮ್ಮ ಭಾರತೀಯರು, ಬೇರೆ ದೇಶದಿಂದ ಯಾರು ಬಂದಿಲ್ಲ. ಎಲ್ಲ ನಮ್ಮ ಭಾರತೀಯರೇ ಇರೋದು. ನಮ್ಮದು ಆಧಾರ್ ಕಾರ್ಡ್ ಇದೆ, ಅದರಲ್ಲಿ ಫಿಂಗರ್ ಪ್ರಿಂಟ್ಗಳು ಇರುತ್ತೆ. ಯಾರು ಎಲ್ಲಿ ಆಧಾರ್ ಕಾರ್ಡ್ ಮಾಡೋರೆ ಅದು ರೆಕಾರ್ಡ್ ಇರುತ್ತೆ. ನಮ್ಮ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಎಲ್ಲ ಇದೆಯಾ? ಎಲ್ಲ ಇದೆ, ನಮ್ಮ ಹತ್ರ ಎಲ್ಲ ಇದೆ. ನಾವು ಹುಟ್ಟಿ ಬೆಳೆದಿರೋದು ಇಲ್ಲಿ. 2009ರಲ್ಲಿ ನಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಇದು ಆಧಾರ್ ಕಾರ್ಡ್ ಮಾಡಿದ್ದು. ನಾವು ಆವಾಗಲೇ ಮಾಡ್ಕೊಂಡಿದ್ದೀವಿ. ಇವಾಗೇನು ನಾವು ಹೊಸದು ಮಾಡಿಲ್ವಲ್ಲ. 2009ರಲ್ಲಿ ಇದು ಆರ್ಡರ್ ಮಾಡಿರೋದು, ಅದು ನಾವು ಮಾಡಿದ್ದೀವಿ. ಏನು ಮನವಿ ಮಾಡ್ತೀರಿ ಈಗ ನೀವು? ನಾವೇನು ಮನವಿ ಮಾಡ್ತಾ ಇಲ್ಲ ಸರ್. ನಾವು ನಮ್ಮ ಮನೆ ಹೋಗಿದೆ, ನಮಗೆ ಸರ್ಕಾರ ಕೊಡ್ತೀವಿ ಅಂತ ಹೇಳವ್ರೆ. ನಮಗೆ ಸರ್ಕಾರ ಈ ಮನೆ ಇಲ್ಲ, ಇವಾಗ ಬೇರೆ ಕ್ವಾರ್ಟರ್ಸ್ ಕೊಡ್ತಾ ಇದ್ದೀವಿ, ಅದು ನಮಗೆ ಕೊಳ್ಳಿ. ನಾವು ಅಷ್ಟೇ ಬೇಡಿಕೆ ಮಾಡ್ತಾ ಇರೋದು. ಅದರಲ್ಲಿ ಮಧ್ಯದಲ್ಲಿ 100 ಜನಕ್ಕೆ ಕೊಡ್ತೀವಿ, 100 ಜನಕ್ಕೆ ಕೊಡಲ್ಲ, ಅವ್ರು ಬೇರೆಯವ್ರು ಅಂತ ಹೇಳಿದ್ರೆ ಅವ್ರು ಮನುಷ್ಯರಲ್ವಾ? ಅವ್ರ ಮನೆ ಕಟ್ಟಿಲ್ವಾ? ಅವ್ರ ದುಡ್ಡು ಹಾಕಿಲ್ವಾ? ಅವ್ರು ಇಲ್ಲಿ ವಾಸೆ ಆಗಿಲ್ವಾ? ಸ್ವಲ್ಪ ದಿನ ಮುಂಚೆ ಬಂದಿರಬೇಕು, ಸ್ವಲ್ಪ ದಿನ ಹಿಂದೆ ಬಂದಿರಬೇಕು. ಬಂದು ವಾಸೆ ಆಗಿದ್ದಾರೆ. ಯಾರ್ದು ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಯಾರೂ ಹೋಗಿಲ್ಲ. ಸರ್ಕಾರದ ಕಾನೂನೇ ಇದೆಯಲ್ಲ ಸರ್. 10 ವರ್ಷ ಯಾರು ವಾಸೆ ಆಗಿರ್ತಾರೆ, 10 ವರ್ಷ ನೀವು ಚೆಕ್ ಮಾಡಿರಿ ಆಧಾರ್ ಕಾರ್ಡ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಅಪ್ಲಿಕೇಶನ್ನ ಹಾಕವ್ರೆ. ಅದು ನೀವು ಹೇಳಿದ್ದೀರಾ. ಅಪ್ಲಿಕೇಶನ್ನು ನಾನು ಹಾಕಿದ್ದೀನಿ. 2017ನಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ನಮಗೂ ಬಂದಿಲ್ಲ ಮನೆ. ಇವಾಗ ನಮಗೆ ಮನೆ ಇದೆ, ನಾವು ಸುಮ್ಮನೆ ಇದ್ದೀವಿ. ಇವಾಗ ಅಪ್ಲಿಕೇಶನ್ ಹಾಕಿರೋರು ಅವ್ರವ್ರ ಮನೇಲಿ ಇದ್ದಾರೆ, ಅವ್ರವ್ರ ಮನೇಲಿ ಇದ್ದಾರೆ ಸರ್. ಈಗ ಧ್ವಂಸ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇರೋದು ಸರ್ಕಾರ ಇಮಿಡಿಯೇಟು. ಏನು ಅಪ್ಲಿಕೇಶನ್ ಹಾಕವ್ರೆ ಅವ್ರಿಗೆ ಮನೆ ಇದೆ, ಅವ್ರು ಕೇಳ್ತಾ ಇಲ್ಲ. ಇವಾಗ ನೀವು ಅವ್ರಿಗೆಲ್ಲ ಕೊಡಿ ಅಂತ ಹೇಳಿದ್ರೆ ನೀವು ಕೊಡಿಸಿ, ನಿಮ್ಮ ಕೆಲಸನೇ ಕೊಡಿಸೋದು. ನೀವು ಕೊಡಿಸಿ, ನಮಗೇನು ಹೊಟ್ಟೆ ಉರಿ ಯಾರಿಗೂ ಇಲ್ಲ. ಇವಾಗ ನಮ್ಮದು ಹೋಗೈತೆ. ನಮ್ಮ ಮನೆ ಇದ್ದಿದ್ದು ನೀವು ಧ್ವಂಸ ಮಾಡಿದ್ದೀರಾ. ನಮಗೆ ಇಮಿಡಿಯೇಟ್ ಕೊಡಬೇಕು. ಇಲ್ಲಿ ಬಂದು ಚಳಿನಲ್ಲಿ ಇದ್ದರೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಆರಾಮಾಗಿ ಕುಂತಿದ್ದೀರಾ. ಇಲ್ಲಿ ಬಂದು ಮಕ್ಕಳಿಗೆ ನೋಡಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟೈತೆ. ಮೆಡಿಕಲ್ ಕ್ಯಾಂಪ್ನವ್ರು ಮಾಡ್ತಾವ್ರೆ. ನೀವೇನು ಮಾಡಿದ್ದೀರಾ? ಅಪೋಸಿಷನ್ ಲೀಡರ್ ನೀವು ಮಾಡಬೇಕಿತ್ತು. ಏನು ಮಾಡಬೇಕು ನೀವು ಮಾಡಿ ಸರ್. ಇವಾಗ ಯಾವುದು ಈಗ ಆಗಿದೆ, ಎಷ್ಟು ಸಾವಿರ ಮನೆ ಕಟ್ಟಿದ್ದಾರೆ. ಆಗಿರೋದು 200 ಮನೆ. 200 ಮನೆ ಕೊಡ್ಬೋದಲ್ಲ ಸರ್ ಇಮಿಡಿಯೇಟಾಗಿ. ಇವಾಗ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಕೊಡಿ, ಆಮೇಲೆ ಕೊಡಿ. ಅವ್ರ ಮನೆ ಇದೆ, ಮನೆ ಇದ್ಬಿಟ್ಟು ಅವ್ರು ಇರೋದಕ್ಕೆ ಸುಮ್ಮನೆ ಇದ್ದಾರೆ. ಇವಾಗ ಮನೆ ಧ್ವಂಸ ಮಾಡಿಬಿಟ್ಟು ಇಲ್ಲಿ ಕಷ್ಟದಲ್ಲಿರೋರಿಗೆ ಮನೆ ಕೊಡ್ತಾ ಇರೋದು ಸರ್ಕಾರ. ಅದೇ ಹೇಳಿರೋದು. ಸರ್ಕಾರ ಬೇರೆಯವ್ರಿಗೆ ಕೊಡ್ತೀವಿ ಇಮಿಡಿಯೇಟ್ ಅಂತ ಹೇಳೋರ ಇಲ್ವಲ್ಲ.